ಫಿಲಮು ಇನ್ನು 100 ಸಲ ಹಾಕೋರು 100 ಸಲಿನ ಹೌಸ್ಫುಲ್ ಆಗುತ್ತೆ. ಕರ್ನಾಟಕದಲ್ಲ ಇಡೀ ವಿಶ್ವದಲ್ಲೇ ಒಬ್ಬರೇ ಪವರ್ ಸ್ಟಾರು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಇನ್ನು 100 ಅಲ್ಲ 1000 ವರ್ಷ ಹೋದ್ರು ಆ ಹೆಸರು ಹಂಗೆ ಇರುತ್ತೆ, ಯಾರು ಬದಲಾಯಿಸಕ್ಕಾಗಲ್ಲ. ಫುಲ್ ಹ್ಯಾಪಿ ಸರ್. ಇಲ್ಲಿ ಯಾವನು ಮಾಡೋಕ್ಕಲ್ಲ, ಹಂಗೆ ಮಾಡಿದೀವಿ ನಾವು ಅಪ್ಪು ಬಸ್ದು. ಅದ್ರಲ್ಲಿ ಸೆಲೆಬ್ರೇಷನ್ಗೋಸ್ಕರನೇ ನೋಡಬೇಕು. ಆ್ಯಂಡ್ ಹೇಳ್ತಾರೆ ಜನ ಸಿನಿಮಾಗೆ ಬರಲ್ಲ ಅಂತ. ಒಂದು ರಿಲೀಸ್ ಆಗಿರೋ ಸಿನಿಮಾ ಇದಕ್ಕೆ ಇಷ್ಟು ಜನ ಬಂದಿದ್ದಾರೆ ಅಂದರೆ ಯು ಕ್ಯಾನ್ ಜಸ್ಟ್ ಥಿಂಕ್ ಅಬೌಟ್ ಇಟ್. ಒಂದ್ಸತಿ ಹಬ್ಬ ಬಂದಂಗೆ ತುಂಬ ಸರ್, ತುಂಬ ಪ್ರೌಡ್ ಆಗುತ್ತೆ ನಮಗೆ. ಹಾಗಾದ್ರೆ ನಮ್ಗೆ ವರ್ಷಕ್ಕೆ 2 ಸಲ ಆದರೂ ಮೂವಿ ಕೊಡೋರು. ಈಗ ನಮಗೆ ಅವ್ರು ಫ್ರೀ ರಿಲೀಸ್ಗಳು ಇವುಗಳೇ ಹಳೆ ಮೂವಿಗಳೇ ನೋಡ್ಕೊಂಡು ನಾವು ತುಂಬ ಖುಷಿಯಾಗಿ ನಾವು ಸರ್ ಸಾಕು ಸರ್ ಅಂತ. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್, ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಇವತ್ತು ಅಪ್ಪು ಅವರ ಹುಟ್ಟಿದಬ್ಬದ ಪ್ರಯುಕ್ತ ಅಪ್ಪು ಅವರ ಮೊದಲ ಚಿತ್ರ ಅಪ್ಪು ಸಿನಿಮಾ ಮತ್ತೆ ರಿಲೀಸ್ ಆಗಿದೆ ಎಲ್ಲ ಫ್ಯಾನ್ ಶೋಗೋಸ್ಕರ. ಸೊ ಅಂದರೆ ಇದು ನಾನು ಮೈನ್ ಥಿಯೇಟ್ರಲ್ಲಿದ್ದೀನಿ, ನರ್ತಕಿ ಗಾಂಧಿನಗರದಲ್ಲಿ. ಸೊ ಮೂವಿ ರನ್ ಆಗ್ತಿದೆ. ಈಚೆ ಬಂದಮೇಲೆ ದೊಡ್ಡ ಮನೆ ಅಭಿಮಾನಿಗಳು ಬಾಯಿಂದ ಕೇಳೋಣ ಅಪ್ಪು ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡಿ ಯಾವ ರೀತಿ ಅವ್ರಿಗೆ ಜೋಶ್ ಬಂತು ಅಂತ. ಸಿಕ್ಕಾಪಟ್ಟೆ ಬಿಸಿಲು, ಈ ಬಿಸಿಲಲ್ಲೂ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬಂದಿದ್ದಾರೆ. ಈಗ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. ಮತ್ತೆ ಅಪ್ಪ ಅವರ ಸ್ಕ್ರೀನ್ ಮೇಲೆ ನೋಡಿ ಏನು ಅನಿಸ್ತು? ಮಾತಲ್ಲಿ ಹೇಳಕ್ಕಾಗಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿಲ್ಲಿ. ಅಪ್ಪು ಅವ್ರು ಎಲ್ಲೂ ಹೋಗಿಲ್ಲ, ಥಿಯೇಟರ್ಗಳಿದ್ದಾರೆ, ನಮ್ಮ ಎದೆ ಇದ್ದಾರೆ. ನೋಡ್ತಿದ್ದೀರಲ್ಲ, ಅಪ್ಪ ಅವರ ಫಸ್ಟ್ ಮೂವಿ ಮತ್ತೆ ರಿಲೀಸ್ ಮಾಡಿದ್ದಾರೆ. ಸೊ ನರ್ತಕಿ ಥಿಯೇಟರ್ ರಿಲೀಸ್ ಮಾಡಿರೋದು ಇದು ಗಾಂಧಿನಗರದಲ್ಲಿದೆ, ಮೆಜೆಸ್ಟಿಕ್ ಹತ್ರ. ಸೊ ಮೂವಿ ರನ್ ಆಗ್ತಿದೆ. ಅಭಿಮಾನಿಗಳು ಈಚೆ ಬಂದಮೇಲೆ ಅಪ್ಪ ಅವರ ಮತ್ತೆ ಸ್ಕ್ರೀನ್ ಮೇಲೆ ನೋಡಿ ಏನು ಅನ್ನಿಸ್ತು ಅಂತ ಅಭಿಮಾನಿ ಬಾಯಿಗಳಿಂದನೇ ಕೇಳೋಣ. ಜನ ಆಲ್ರೆಡಿ ಕ್ರೌಡು ನೆಕ್ಸ್ಟ್ ಶೋಗೆ ರೆಡಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ದೇವಸ್ಥಾನ ಥರನೇ ಮಾಡಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಇವತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬರ್ತಾರೆ ಬೇರೆ ಇದೆ. ಏನು ಡೆಕೋರೇಷನ್ ಮಾಡೋರು ಸಖತ್ತಾಗಿ ಮಾಡಿದ್ದಾರೆ. ಅಪ್ಪ ಅವರು ಮತ್ತೆ ಬರ್ತಿದ್ದಾರೆ. ನಮ್ಮ ಬಾಸ್ ಮೂವಿ ರಿಲೀಸ್ ಆಗಿದೆ ಬ್ರೋ. ಸೆಲೆಬ್ರೇಷನ್ ಶುರು ಆಯಿತು. ಇವ್ರ ಮೂವೀಸ್ ಯಾವುದೇ ಬಂದ್ರೂ ಈ ಥರ ಹಬ್ಬ ಮಾಡೋದ್ರಲ್ಲಿ ಕಾಮನ್ ಇದೆ. ಫ್ರೆಂಡೇ ಸಿಗಾಕೊಂಡ್ಬಿಟ್ಟು ಫಸ್ಟ್ ಶೋ ಹೇಗಿತ್ತು ಮೂವಿ? ಅಪ್ಪ ಅವ್ರನ್ನ ಒಂದು ವರ್ಷ ಆದ್ಮೇಲೆ ಮತ್ತೆ ನೋಡ್ತೀರಾ ಸ್ಕ್ರೀನ್ ಮೇಲೆ, ಏನು ಹೌದಾ? ಖುಷಿ ಆಯ್ತಾ ಅಪ್ಪ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ? ಮತ್ತೆ ಮುಂದಿನ ವರ್ಷ ಇದೇ ಥರ ನೆಕ್ಸ್ಟ್ ಮೂವಿ ನೋಡಬೇಕು ಅಂತ ಆಸೆ ಪಡ್ತೀನಿ. ನನ್ನ ಫ್ರೆಂಡೇ ಅಪ್ಪ. ಸೊ ಇಲ್ಲೊಂದಷ್ಟು ಗ್ರೂಪ್ ಬಂದಿದ್ದಾರೆ, ಅವರು ಮತ್ತೆ ಅಪ್ಪ ಅವ್ರು ನೋಡಿ ಥ್ರಿಲ್ ಆಗಿದ್ದಾರೆ. ಏನು ಅನ್ನಿಸ್ತು ಬಾಯ್ಸ್? ತುಂಬ ಖುಷಿ ಆಯ್ತು ಸರ್. ನಮ್ಮ ಮತ್ತೆ ನಮ್ಮ ಅಪ್ಪ ಸರ್ ನೋಡೋಕ್ಕೆ ಅದು ಹೇಳಕ್ಕೆ ಅಷ್ಟೊಂದು ಖುಷಿ ಆಗ್ತಿದೆ. ನಮ್ಮ ಬಾಸ್ ಮೂವಿ ನೋಡಿ ರಿಲೀಸ್ ಅನಿಸ್ತಾನೆ ಇಲ್ಲ ನಮ್ಗೆ ಮೂವಿ ನೋಡ್ಬಿಟ್ಟು ಅಷ್ಟು ಖುಷಿ ಆಗ್ತಿದೆ. ಯಾಕಂದರೆ ಬಾಸು ಇಲ್ಲ ಅಂತ ಒಂದು ಬೇಜಾರು, ಹಂಗೆ ಈ ಮೂವಿ ನೋಡಿದ ತಕ್ಷಣ ಇದ್ದಾರೆ ಅನ್ನೋದು ಒಂದು ಖುಷಿ, ಎಲ್ಲ ಒಂದು ಖುಷಿ ಆಗ್ತಿದೆ. ನಮ್ಮದೊಂದು ಎಷ್ಟು ಇದೆ ವರ್ಷ ಇದೇ ಥರ ಅಶ್ವಿನಿ ಮೇಡಮು ಇದೇ ಥರ ಮೂವಿನ ಕೊಡ್ತಾ ಇರಲಿ, ಅಪ್ಪು ಎಲ್ಲ ಪ್ರತಿಯೊಂದು ಮೂವಿನ ಹಿಂಗೆ ಬರ್ತಾ ಇರಲಿ ಅಂತ ಅವ್ರ ಹತ್ರ ಕೇಳ್ಕೊತೀವಿ ಸರ್. ಅಪ್ಪ ಅವ್ರ ಸ್ಕ್ರೀನ್ ಮೇಲೆ ನೋಡಿ ಅಪ್ಪ ಅವರು KRG ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಸರ್ ನನ್ನ ಕಡೆ. KRG
ಜಾಕಿ ರಿಲೀಸ್ಗೂ ಬಂದಿದ್ವಿ. ತುಂಬ ಖುಷಿ ಆಯಿತು. ಅಪ್ಪು ಬಾಸ್ನ ಇದೇ ಪ್ರೀತಿ ವರ್ಷ ನಮ್ಮನ್ನು ನೋಡೋದೇ ನಮ್ಗೊಂದು ಧನ್ಯ. ನಾವಂತೂ ಫುಲ್ ಪೀಸ್ ಸರ್. ನಮ್ಗೆ ಅಪ್ಪು ಇಲ್ಲ ಅಪ್ಪು ಸರ್ ಇಲ್ಲ ಅಂತ ನಮ್ಗೆ ಏನು ಅಷ್ಟೊಂದು ಕೊರಗೆ ಇಲ್ಲ. ಆದರೆ KRG ಟೀಮಿಂದ PR ಗಿಟ್ಟಿಂದ ಪ್ರತಿ ವರ್ಷ ನಮ್ಗೆ ಈ ಥರ ಒಂದು ಮಾಡಿಕೊಟ್ರೆ ನಾವು ಖುಷಿಯಾಗಿದ್ದೀವಿ ಸರ್. ನಿಜವಾಗ್ಲೂ ತುಂಬ ಒಂದ್ಸತಿ ಹಬ್ಬ ಬಂದಂಗೆ ತುಂಬ ಸರ್, ತುಂಬ ಪ್ರೌಡ್ ಆಗುತ್ತೆ ನಮಗೆ. ಸೊ ಹಾಗಾದ್ರೆ ನಮ್ಗೆ ಬಾಸ್ ವರ್ಷಕ್ಕೆ 2 ಸಲ ಆದರೂ ಮೂವಿ ಕೊಡೋರು. ಈಗ ನಮಗೆ ಅವ್ರು ಪ್ರೀ ರಿಲೀಸ್ಗಳು ಇವುಗಳೇ ಹಳೆ ಮೂವಿಗಳೇ ನೋಡ್ಕೊಂಡು ನಾವು ತುಂಬ ಖುಷಿಯಾಗಿ ನಾವು ಸರ್ ಸಾಕು ಸರ್ ನಮ್ಮ ಪೀಳಿಗೆಗೆ ನಾವು ನಮ್ಮ ಅಪ್ಪು ಬಾಸ್ ನಮ್ಮ ಜೊತೆ ಇದ್ದೀವಿ. ನಾವು ಅವರ ಮೀಟ್ ಮಾಡಿ ದೊಡ್ಡ ಖುಷಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ KRG ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಬ್ರೋ, ಅಂದರೆ ಅಪ್ಪು ಸರ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡಿ ಏನು ಅನ್ನಿಸ್ತು ನಿಮಗೆ? ಆಬ್ವಿಯಸ್ಲಿ ಇಟ್ಸ್ ಎ ಸೆಲೆಬ್ರೇಷನ್. ಅದು ಅಲ್ಲದೆ ಅಪ್ಪು ಸಿನಿಮಾ ಅಂದ ತಕ್ಷಣ ನಿಜವಾಗ್ಲೂ ನಾನು ಹುಟ್ಟಿದ 2002 ಆ್ಯಂಡ್ ಅಪ್ಪು ವಾಸ್ ರಿಲೀಸ್ಡ್ ಇನ್ 2002. ಸೊ ಆಬ್ವಿಯಸ್ಲಿ ನೋಡೋಕ್ಕಾಗಿರಲ್ಲ ಈ ಸೆಲೆಬ್ರೇಷನ್. ಇಟ್ಸ್ ಲೈಕ್ ನೋಡೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ರೀಮಾಸ್ಟರ್ಡ್ ವರ್ಷನ್ ನೋಡಿದ್ದು ನಾವು. ಆ್ಯಂಡ್ ಅದ್ಭುತವಾಗಿತ್ತು ಸಿನಿಮಾ. ಲೈಕ್ ಸೆಲೆಬ್ರೇಷನ್ಗೋಸ್ಕರನೇ ನೋಡಬೇಕು. ಆ್ಯಂಡ್ ಹೇಳ್ತಾರೆ ಜನ ಸಿನಿಮಾಗೆ ಬರಲ್ಲ ಅಂತ. ಒಂದು ರಿಲೀಸ್ ಆಗಿರೋ ಸಿನಿಮಾ ಇದಕ್ಕೆ ಇಷ್ಟು ಜನ ಬಂದಿದ್ದಾರೆ ಅಂದರೆ ಯು ಕ್ಯಾನ್ ಜಸ್ಟ್ ಥಿಂಕ್ ಅಬೌಟ್ ಇಟ್. ಜನ ಬರೀ ಫ್ಯಾನ್ಸ್ ಅಂತ ಅಲ್ಲ, ಫ್ಯಾಮಿಲಿ ಆಡಿಯನ್ಸ್ನ. ಸೊ ರಾಜ್ಕುಮಾರ್ ಡೈರೆಕ್ಟರ್ ಆನಂದ್ ರಾಮ್ ಸರ್ ಬಂದಿದ್ದಾರೆ. ಸೊ ಇಲ್ಲೊಂದು ಟೀಮೇ ಇದೆ, ಎಲ್ಲರೂ ಪಾಪ ದೂರದಿಂದ ಬಂದಿದ್ದಾರೆ. ಅಪ್ಪು ರಿಲೀಸ್ ಮೂವಿ ನೋಡಿ ಫುಲ್ಲು ಜೋಶ್ ಆಗಿದ್ದಾರೆ. ಈಗ ಟೀಮ್ನ ಕಡೆ ನಾವು ಮೂವಿ ನೋಡಿ ಮತ್ತೆ ಏನು ಅನ್ನಿಸ್ತು ಅಂದರೆ ಏನು ಅನ್ನಿಸ್ತು ಅನ್ನೋದಕ್ಕಿಂತ ಅಪ್ಪು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ಏನು ಅನ್ನಿಸ್ತು ಅಂತ. ಓಕೆ ಹೇಳಿ ಬ್ರೋ, ಮೂವಿ ನೋಡಿ ಅಂದರೆ ಅಪ್ಪು ಅವರ ಸ್ಕ್ರೀನ್ ಮೇಲೆ ನೋಡಿ ಏನು ಅನ್ನಿಸ್ತು? ಏನಿಸ್ತು ಅಂತ ಅಂದರೆ ಇದು ಹೊಸ ಫಿಲಮ್ ಬಾಸ್ ಇದ್ದು ಹೊಸ ಫಿಲಮ್ ರಿಲೀಸ್ ಆಗಿರೋ ಥರ ಫೀಲ್ ಆಗ್ತದೆ. ಹೌದೌದು, ಹೊಸ ಮೂವಿ ಜನ ಸೇರಲ್ಲ, ಆ ಥರ ಜನ ಸೇರಿದ್ದಾರೆ. ಹೌದು, ಕ್ರೌಡ್ ಇನ್ನೂ ಇನ್ನೂ ಜಾಸ್ತಿನೇ ಆಗುತ್ತೆ. ಇದೇ ಅಡ್ವರ್ಟೈಸ್ ಓಡ್ಬೋದೇನೋ ಗೊತ್ತಿಲ್ಲ. ಆ ಲೆಕ್ಕಾಚಾರಕ್ಕೆ ಜನ ಬರ್ತಾ ಇದ್ದಾರೆ. ತುಂಬ ಅದ್ಭುತವಾಗಿದೆ. ಅವಾಗ ನೋಡಿದಕ್ಕೂ ಇವಾಗ ಇನ್ನೂ ಜಾಸ್ತಿ ಕ್ರೇಜ್ ಆಗ್ಬಿಟ್ಟಿದೆ ಬಾಸ್ ಬಗ್ಗೆ. ದಿನ ಅಭಿಮಾನಿ ಜಾಸ್ತಿ ಕಡಿಮೆ ಅಂತ ಆಗ್ತಾ ಇಲ್ಲ ಅಭಿಮಾನಿಗಳು. ಕಡಿಮೆ ಆಗೋದು ಇಲ್ಲ ಬಿಡಿ. ಸಣ್ಣ ಮಗು ಈಗ ಹುಟ್ಟ ಮಗುನು ಅಪ್ಪು ಬಾಸ್ ಅಂತ ಇದೆ. ಹೌದೌದು, ಅಂಥದ್ರಲ್ಲಿ ದೊಡ್ಡವರೆಲ್ಲ ಕೇಳ್ಬೇಕಾ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅವ್ರ ದಾನ ಧರ್ಮ ಅವ್ರು ಮಾಡಿರೋ ಕೆಲಸಗಳೆಲ್ಲ ನೆನಿತಾರೆ ಜನ. ಹಂಗಾಗಿ ಜನ ಹೆಣ್ಮಕ್ಳು ಮಕ್ಕಳು ವಯಸ್ಸಾಗಿರೋರು ಸಹ ಇವತ್ತು ಬಂದಿದ್ದಾರೆ. ಅಜ್ಜಿ ವಯಸ್ಸಾಗಿರೋ ಅಜ್ಜಿ ತಾತ ಎಲ್ಲ ಬಂದಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರ ಫ್ಯಾನ್ ಬೇಸ್ ಹೇಗಿದೆ ಅಂತ. ಅವ್ರಿಲ್ಲ ಅಂತ ನಾವು ಯಾರು ಅನ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅನ್ಸ್ತಾ ಇಲ್ಲ, ಇವಾಗ್ಲೂ ಅನ್ಸ್ತಾ ಇಲ್ಲ. ಅವ್ರು ಇದ್ದಾರೆ ಅಂತಾನೆ ನಾವು ಅನ್ಕೊಂಡಿರೋದು. ಐ ಲವ್ ಯು ಅಪ್ಪು ಬಾಸ್. ಜೈ ರಾಜವಂಶ. ಸೊ ಜನ ರೊಚ್ಚಿಗೆದ್ದಿ ಅಪ್ಪು ಅವ್ರದ್ದು ಮೂವಿ ರಿಲೀಸ್ ನೋಡಿ ಒಂದು ಟೀಮ್ ನಿಂತಿದ್ದಾರೆ ಮಾತಾಡ್ಬೇಕು ಅಂತ. ಮಾತಾಡಿ ಎಲ್ಲರೂ. ಇವರು ಶ್ರೀರಂಗಪಟ್ಟಣ ಮೈಸೂರವ್ರು. ನಾವು ಅವರು ಮನೆ ದೇವರು ಕೊಡುಗ ಇದ್ದಾನೆ ಅಪ್ಪು. ಅವ್ರು ಹುಡ್ತಬ್ಬ ಹಬ್ಬ ಎಲ್ಲ ಒಟ್ಟಿಗೆ ಬಂದಿದೆ. ಇನ್ಮೇಲೆ ಯಾವಾಗಲೂ ಇದೇ ಥರ ಹಬ್ಬ ಇದೇ ಇರುತ್ತೆ. ಕೆಲವ್ರಿಗೆ ರಿಲೀಸ್ ಸಿನಿಮಾಗೂ ಇರಲ್ಲ, ರಿಲೀಸ್ಗೆ ಈ ಕೇಸ್ ಎಲ್ಲೂ ಸಿಕ್ಕಲ್ಲ. ಇನ್ಮೇಲೆ ಅಪ್ಪು ಅವ್ರ ಹಬ್ಬ ದಿನ ನಡೀತಾನೆ ಇರುತ್ತೆ. ಫಸ್ಟ್ ಬಂದು ಬಾಸ್ ನೋಡಿ. ಬಾಸ್ ಏನು ಅಂತ ಗೊತ್ತು ಎಲ್ಲರಿಗೂ. ಏನೋ ಒಂದ್ ಜನ ಕಮೆಂಟ್ ಹಾಕ್ತಾರೆ, ಬ್ಯಾಡ್ ಕಮೆಂಟ್ ನೋಡಿ. ಅವ್ರ ಫ್ಯಾನ್ಸ್ ನೋಡಿ, ಅವ್ರ ಫ್ಯಾನ್ ಬೇಸ್ ನೋಡಿ. ಇದರ ಒಂದು ಮೂವಿ ಕೇಳಿ ಫುಲ್ ಹೌಸ್ಫುಲ್ ಆಗಿರುತ್ತೆ ನೋಡಿ. ಎಷ್ಟು ವರ್ಷ ಆದ್ರೂ ನೋಡಿ ಕ್ರೇಜು. ಹೌದೌದು, ಹೇಳ್ಕೋಬಹುದು ಸೋಷಿಯಲ್ ಮೀಡಿಯಾದಲ್ಲಿ 1000 ಒರಿಜಿನಲ್ ಕ್ರೇಜು. ಹೌದೌದು ಬಿಡಿ. ಬಾಸ್ಗೆ ಬಾಸ್ ಅಪ್ಪು ಬಾಸ್ ರಾಜವಂಶ ದೊಡ್ಡ ಮನೆ. ಸೊ ನೋಡೋದ್ರಲ್ಲ ಅಪ್ಪು ರಿಲೀಸ್ ಮೂವಿ ಯಾವ ರೀತಿ ಜನ ಓಪನಿಂಗ್ ಕೊಟ್ಟಿದ್ದಾರೆ ಅಂತ. ಹೊಸ ಮೂವಿ ಈ ಥರ ಓಪನಿಂಗ್ ಇರಲ್ಲ, ಆ ಥರ ಹಳೆ ಮೂವಿಗೆ ಜನ ಓಪನಿಂಗ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಸೊ ಅಪ್ಪು ಬಾಸ್ ಫ್ಯಾನ್ ಅಂತ. ಸೊ ಇದೇ ರೀತಿ ವರ್ಷ ಅಪ್ಪು ಅವ್ರದ್ದು ಮೂವಿ ರಿಲೀಸ್ ಆಗ್ತಿರಲಿ, ಅಂದರೆ ರಿಲೀಸ್ ಆಗ್ತಿರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಸೊ ಅಲ್ಲಿ ತನಕ ಹೋಗಿ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ, ಜೈ ಅಪ್ಪು ಬಾಸ್.